ನಟನೆಗೆ ಯಾವುದೇ ರೀತಿಯಾದಂತಹ ಭಾಷೆಯ ಗಡಿ ಇಲ್ಲ ಅನ್ನುವಂತಹ ಒಂದು ಸಂದೇಶದ ಮೂಲಕ ಈಗಾಗಲೇ ಸಿನಿಮಾ ರಂಗದಲ್ಲಿ ಎಲ್ಲಾ ಭಾಷೆಗಳಲ್ಲಿ ಮಿಂಚಿ ವರ್ಸಟೈಲ್ ಆಕ್ಟಿಂಗ್ ಮೂಲಕ ಆ 50 ವರ್ಷಗಳನ್ನ ಪೂರೈಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ನಟ ಸಾಯಿ ಕುಮಾರ್ ಸರ್ ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅದರ ಒಂದು ಖುಷಿ ವಿಚಾರ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿರುವಂತದ್ದು ಒಂದು ಖುಷಿ ವಿಚಾರ ಆದ್ರೆ 10 ವರ್ಷಗಳ ಹಿಂದೆ ಬರೋಬ್ಬರಿ 365 ದಿನಗಳ ಕಾಲ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಬೆಳ್ಳಿ ಪರದೆಯ ಅಂಗಳದಲ್ಲಿ ಭರ್ಜರಿ ರಸದೌತಣವನ್ನ ನೀಡಿ ಮನರಂಜಿಸಿದಂತಹ ರಂಗಿತರಂಗ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರುವಂತಹ ಖುಷಿ ವಿಚಾರ. ಸೊ ಈ ಎರಡು ವಿಷಯಗಳ ಬಗ್ಗೆ ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವು? ನಾನು ಸೂಪರ್ ಆಗಿದ್ದೀನಿ ಸರ್. ಅಂಡ್ ಬರ್ತಾನೆ ಇರ್ತೀರಾ ಅಂಡ್ ಕರ್ನಾಟಕದವ್ರು ಆಗ್ಬಿಟ್ಟಿದ್ದೀರಾ. ಹೇಗಿದೆ ಕರ್ನಾಟಕ ಜನರ ಪ್ರೀತಿ? ಅದೇಪ್ಪ, ಏನೇ ಇದ್ರೂ ಅಮ್ಮ ನಮ್ಮ ಬಾಗೇಪಲ್ಲಿ ಅವರು, ನಿಮ್ಮದು ಗೌರಿಬಿದನೂರು. ಸೊ ಅಲ್ಲಿಂದ ಶುರುವಾಯಿತು ಅಮ್ಮ ಪ್ರಯಾಣ ಬಾಗೇಪಲ್ಲಿಂದ. ಆವಾಗ ಫಿಲ್ಮ್ಸ್ ಎಲ್ಲ ಚೆನ್ನೈಯಲ್ಲಿ ಮಾಡ್ತಾಯಿದ್ರು, ಎಲ್ಲ ಫಿಲ್ಮ್ಸು ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಸು. ಸೊ ಅಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡೋವಾಗ ಎಲ್ಲ ಫಿಲ್ಮ್ಸ್ ಅಲ್ಲಿ ನಡೀತಾ ಇತ್ತು. ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ತುಂಬ ದೊಡ್ಡ ಕಲಾವಿದರ ಜೊತೆ, ಡೈರೆಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು. ಒಂದು 6-7 ಫಿಲ್ಮ್ಸ್ ಅಮ್ಮ ಮಾಡಿದರು, ಕನ್ನಡದಲ್ಲೇ ಮಾಡಿದರು ಮೇಯ್ನಾಗಿ. ಈವನ್ ಮಕ್ಕಳ ರಾಜ್ಯ ಅಂತ ಒಂದು ಫಿಲ್ಮು, ಅದು ಎಲ್ಲ ಲ್ಯಾಂಗ್ವೇಜ್ ಆ ಕಾಲದಲ್ಲಿ. ಬಿ ಆರ್ ಪಂತಲು ಅವರು ಗ್ರೇಟ್ ಡೈರೆಕ್ಟರ್. ಸೊ ಅವರು ಫಿಲ್ಮಲ್ಲಿ ಮಾಡಿದ್ರು. ಸೊ ಈ ಥರ ಅಮ್ಮ. ಹಾಗೆ ಅಪ್ಪ ಆಂಧ್ರನಿಂದ, ಅವರು ವೈಜಾಗ್ ಹತ್ರ ಒಂದು ಅವ್ರದ್ದು ಹಳ್ಳಿ ಕಳ್ಳೇಪಲ್ಲಿ ಅಂತ. ಸೊ ಈ ಬಾಗೇಪಲ್ಲಿ ಕಳ್ಳೇಪಲ್ಲಿ ಚೆನ್ನೈಯಲ್ಲಿ ಮೀಟ್ ಮಾಡಿ, ಸೊ ನಾವೆಲ್ಲ ಒಬ್ಬೊಬ್ಬರಾಗಿ ಕಲಾವಿದರಾಗಿ ಅವರ ಆಶೀರ್ವಾದದಿಂದ, ಕಲಾದೇವಿ ಅನುಗ್ರಹದಿಂದ ಅಲ್ಲಿಂದ ಶುರುವಾಯಿತು. 72 ನನ್ನ ಫಸ್ಟ್ ಪರ್ಫಾರ್ಮೆನ್ಸು ಆ್ಯಸ್ ಎ ಸ್ಟೇಜ್ ಆ್ಯಕ್ಟರ್ ರಂಗಭೂಮಿಯಲ್ಲಿ. ಅದಾದಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಅದಾದಮೇಲೆ ಚೈಲ್ಡ್ ಆರ್ಟಿಸ್ಟ್ ಆಗಿ, ಅಲ್ಲಿಂದ 93 ತನಕ ಮಾಡ್ತಾನೇ ಇದ್ದೀನಿ. ಬಟ್ ಏನೂ ಬ್ರೇಕ್ ಸಿಗಲಿಲ್ಲ. ಸೊ ಅಪ್ಪಾಗ ಭಯ ಇತ್ತು, ಅಮ್ಮಾಗ ಒಂದು ನಂಬಿಕೆ ಇತ್ತು, ಖಂಡಿತ ಬ್ರೇಕ್ ಬರುತ್ತೆ ಅನ್ನೋದು. ಅವ್ರಿಗೇನೋ ಗೊತ್ತಿಲ್ಲ, ಕರ್ನಾಟಕದಲ್ಲೇ ನನಗೆ ಸಿಗುತ್ತೆ ಅಂತ ನನಗೆ ಕನ್ನಡ ಟ್ಯೂಷನು ಇಟ್ಟಿದ್ರು ಅಮ್ಮ. ಸೊ ಕಲಿಕಾಲಂ ಅಂತ ಒಂದು ಫಿಲ್ಮ್ ಮಾಡಿದ ಮೇಲೆ ಜಯಸುಧಾ ಅವರು, ಅದು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಆವಾಗ ನಾನು ಲಕ್ಷ್ಮಿ ಅವರನ್ನು, ಶ್ರೀನಾಥ್ ಅವರನ್ನು ಒಂದು ತೆಲುಗು ಫಿಲ್ಮ್ ಶೂಟಿಂಗಲ್ಲಿ ಮೀಟ್ ಮಾಡೋವಾಗ ಅವ್ರು ಹೇಳಿದ್ರು, ಸಾಯಿ ನಿಮ್ಮ ಫಿಲ್ಮು ಕಲಿಕಾಲಂ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ ಅಂತ. ಇಮಿಡಿಯೇಟಾಗಿ ನಾನು, ಸರ್ ನನ್ನ ಕ್ಯಾರೆಕ್ಟರ್ ಯಾರು ಮಾಡ್ತಾ ಇದ್ದಾರೆ ಸರ್ ಅಂದೆ. ಅವಾಗ ಯಾರೋ ಫಿಕ್ಸ್ ಆಗಿಬಿಟ್ರು. ಇಲ್ಲಪ್ಪ, ಯಾರೋ ಫಿಕ್ಸ್ ಆಗಿದ್ದಾರೆ, ಶೂಟಿಂಗು ನಾವು 2 ಮಂತ್ಸಲ್ಲಿ ಮಾಡ್ತಾಯಿದ್ವಿ, ಬಟ್ ತೆಲುಗು ಡೈರೆಕ್ಟ್ರೇ, ಬಟ್ ಪ್ರೊಡ್ಯೂಸರ್ ಕನ್ನಡದವರು ಧನರಾಜ್ ಅಂತ. ಬಟ್ ಲಕ್ಷ್ಮಿ ಅವರು, ಶ್ರೀನಾಥ್ ಅವರು, ಬಾಲಣ್ಣ ಅವರು, ಗ್ರೇಟ್ ಬಾಲಕೃಷ್ಣ ಅವರು, ಆ್ಯಂಡ್ ಸುಧಾರಾಣಿ ಫಸ್ಟು ನನ್ನ ಹೀರೋಯಿನು. ಸೊ ಅಲ್ಲಿಂದ ನನಗೇನೋ ಆಸೆ ಇತ್ತು, ಈ ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ, ಒಳ್ಳೆ ಕ್ಯಾರೆಕ್ಟರ್ ಅದು ಲಕ್ಕಿಲಿ ಫೈನಲ್ ಆಗಿ ಅದೇ ಅಂತೀವಿ, ಸಿನಿಮಾದಲ್ಲಿ ನಾವು ಕೇಳೋವಾಗ ಕ್ಯಾರೆಕ್ಟರ್ ಸಿಗಲ್ಲ, ಅದು ನಮಗೂ ಅಂತ ಬರೆಯೋವಾಗ ನಮ್ಮದು ಅಂತ, ಅದು ನಮ್ಮದು ಆದರೆ ಬಂದುಬಿಡುತ್ತೆ. ಆ ಥರ ನನಗೆ ಕುಂಕುಮ ಭಾಗ್ಯ ಆಯಿತು, ಪೊಲೀಸ್ ಸ್ಟೋರಿನೂ ಆಯಿತು. ಸೊ ಕುಂಕುಮ ಭಾಗ್ಯ, ಕಲಿಕಾಲಂನಿಂದ ಕುಂಕುಮ ಭಾಗ್ಯ ಆಯಿತು, ಬಂದೆ, ಶೂಟಿಂಗ್ ಮಾಡಿದೆ. ಅದು 100 ಡೇಸ್ ಫಿಲ್ಮ್ ಆಯಿತು. ಸೊ ಅಲ್ಲಿಂದ ಬಟ್ ಏನೋ ಅಂದ್ಕೊಂಡಿದ್ದ ರೆಸ್ಪಾನ್ಸ್ ಬಂದಿಲ್ಲ. ನೆಕ್ಸ್ಟು ಲಾಕ್ ಅಪ್ ಡೆತ್ ಅಂತ ಮಾಡಿದ್ವಿ, ರಾಮು ಅವ್ರ ಫಿಲ್ಮು. ಅದು ತಿರ್ಗಾ ಸೂಪರ್ ಹಿಟ್, ದೇವರಾಜ್ ಅವ್ರ ಹೀರೋ. ಅದು ಸೂಪರ್ ಹಿಟ್ ಆಯಿತು. ಅಲ್ಲಿ ಥ್ರಿಲ್ಲರ್ ಮಂಜು ಅವ್ರ ಪರಿಚಯ ಆಯಿತು. ಸೊ ನಾವು ಯಾತಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವು, ಆ ಪೊಲೀಸ್ ಸ್ಟೋರಿ ಅಂತ ಫಿಲ್ಮು 96ಅಲ್ಲಿ, ಅದು ನಾನು ಹೀರೋ ಅಂತ ಗೊತ್ತಾದ ಮೇಲೆ ಇಟ್ ಈಸ್ ಸಮಥಿಂಗ್ ಲೈಕ್, ಎಸ್ ದಿಸ್ ಈಸ್ ಮೈ ಫಿಲ್ಮ್, ಇಂಥ ಒಂದು ಅವಕಾಶ ತಿರ್ಗಾ ಸಿಗಲ್ಲ ಅಂತ ನಾನೇ, ನನಗಿರೋ NCC ಬ್ಯಾಕ್ ಡ್ರಾಪ್ ಆಗಲಿ, ನನಗಿರೋ ವಾಯ್ಸ್ ಆಗಲಿ, ನನಗಿರೋ ಡೈಲಾಗ್ ಮಾಡ್ಯುಲೇಷನ್ ಆಗಲಿ, ಬಿಕಾಸ್ ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ನಾ ಎಲ್ಲ ಹೀರೋಗಳಿಗೆ ಒಂದು 1000 ಫಿಲ್ಮ್ಸ್ ಡಬ್ಬಿಂಗ್ ಮಾಡಿದ್ದೀನಿ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕ್ಯಾರೆಕ್ಟ್ರ್ ಈ ಥರ ಮಾಡಬೇಕು. ಡೇವಿಡ್ ಅವರು ಹೇಳಿದ ಕಥೆ ಆಗಲಿ, ಥ್ರಿಲ್ಲರ್ ಮಂಜು ಅವರ ಮೇಕಿಂಗ್ ಆಗಲಿ, ಇದು ಓನ್ಲಿ ಹೀರೋಸ್ ಫಿಲ್ಮ್, ಹೊಡೆದ್ರೆ ನಾವು ನಿಂತ್ಕೋತೀವಿ ಇಂಡಸ್ಟ್ರಿಯಲ್ಲಿ ಅಂತ ಅಂದ್ಕೊಂಡು ಮಾಡಿದ್ವಿ. ಅದು ನಿಜವಾಗಲೂ ಇವತ್ತು ಕನ್ನಡ ಜನತೆ, ಕನ್ನಡ ಅಭಿಮಾನಿಗಳು ನಿಜವಾಗಲೂ ಆಶೀರ್ವಾದ ಮಾಡಿದ್ರು ಆ ಫಿಲ್ಮ್ಗೆ. ಆ್ಯಂಡ್ ಸೆನ್ಸೇಷ್ನಲ್ ಹಿಟ್ಟು. ತೆಲುಗು ಡಬ್ಬಿಂಗ್ ಮಾಡಿದ್ವಿ, ಸೂಪರ್ ಹಿಟ್ಟು. ತಮಿಳ್ ಮಾಡಿದ್ವಿ, ಸೂಪರ್ ಹಿಟ್ಟು. ಹಿಂದಿ ಮಾಡಿದ್ವಿ, ಹಿಟ್ಟು. ಕೇರಳ ನಮ್ಮ ತಮಿಳ್ ಲ್ಯಾಂಗ್ವೇಜ್ ರಿಲೀಸ್ ಆಯಿತು, ಅಲ್ಲಿ ಚೆನ್ನಾಗಿತ್ತು. ಸೊ ಎಲ್ಲ ಕಡೆಯೂ ಪೊಲೀಸ್ ಸ್ಟೋರಿ ಅಂತ 96. ಯು ಡೋಂಟ್ ಬಿಲೀವ್, 96 to 2003 7-8 ಇಯರ್ಸಲ್ಲಿ ಮೋರ್ ದೆನ್ 50 ಫಿಲ್ಮ್ಸ್ ಕನ್ನಡದಲ್ಲಿ ಹೀರೋ ಆಗಿ ಮಾಡಿದೆ ನಾನು. ಅಂದರೆ ಆ್ಯಾವ್ರೇಜ್ ಎವ್ರಿ ಇಯರ್ 6-7 ಫಿಲ್ಮ್ಸ್ ಇತ್ತು. ಆ ಥರ ಒಂದು ಬ್ಯುಸಿಯಾಗಿ ಮಾಡ್ತಾಯಿದ್ದೆ. ಎಲ್ಲ ಫಿಲ್ಮ್ಸು ತೆಲುಗಲ್ಲಿ ಡಬ್ಬಿಂಗ್ ಆಗ್ತಾಯಿತ್ತು, ತಮಿಳಲ್ಲಿ ಡಬ್ಬಿಂಗ್ ಆಗ್ತಾಯಿತ್ತು. ಈಗ ಈ ಫಸ್ಟ್ ನಾನು ಅಮೆರಿಕಾ ಹೋಗ್ತಾಯಿದ್ದೀನಿ. ಅಲ್ಲಿ ಟ್ಯಾಂಪಾದಲ್ಲಿ ಒಬ್ಬರು ಕೊಯಂಬತ್ತೂರು ಅವರಂತೆ,
ಅವರು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರು ಸಾಯಿ ಕುಮಾರ್ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಸರ್ ಅವ್ರನ್ನ ಮೀಟ್ ಮಾಡಬೇಕು, ನಾವೆಲ್ಲ ಅವ್ರ ಡಬ್ಬಿಂಗ್ ಫಿಲ್ಮ್ಸ್, ಕನ್ನಡ ಡಬ್ಬಿಂಗ್ ಫಿಲ್ಮ್ಸ್ ಎಲ್ಲ ನೋಡಿಕೊಂಡು ನಾವು ಅವರನ್ನು ತುಂಬ ಪ್ರೀತಿಸಿದ್ವಿ, ಅವ್ರನ್ನ ಮೀಟ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದಾರಂತೆ. ಸೊ ಅಂಥ ಒಂದು ಆ ಕಾಲಘಟ್ಟದಲ್ಲಿ ನಮ್ಮ ಫಿಲ್ಮ್ಸು ತೆಲುಗು ಆ್ಯಂಡ್ ತಮಿಳ್, ಎವ್ರಿ ಫಿಲ್ಮ್ ತೆಲುಗು ತಮಿಳ್ ಡಬ್ಬಿಂಗ್ ಆಗ್ತಾಯಿತ್ತು. ತೆಲುಗಲ್ಲಿ ನಾವು ವಾಯ್ಸ್ ಕೊಡ್ತಾ ಇದ್ದೆ, ತಮಿಳಲ್ಲಿ ರವಿಶಂಕರ್ ಕೊಡ್ತಾ ಇದ್ದೆ ನನಗೆ. ಈವನ್ ಪೊಲೀಸ್ ಸ್ಟೋರಿ ತಮಿಳ್ ವರ್ಷನ್ ರವಿ ಗೇವ್ ಮೈ ವಾಯ್ಸ್, ರವಿ ನನಗೆ ಕೊಟ್ಟ ವಾಯ್ಸು. ಸೊ ತೆಲುಗು ನಾನೇ ಮಾಡಿಕೊಂಡೆ. ಸೊ ಆ ಥರ ಅವನು ಈಸ್ ಆಲ್ಸೋ ರೈಟರ್, ಅವನೇ ಡೈಲಾಗ್ಸ್ ಬರ್ದ. ಸೊ ಈಗ ಆ ಪೊಲೀಸ್ ಸ್ಟೋರಿ ಅನ್ನೋದು ನನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು. ಸೊ ಥ್ಯಾಂಕ್ಸ್ ಟು ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.